ಹಾಯ್ ಎಲ್ಲರಿಗೂ. ಇವತ್ತು ಗೋಲಿ ಬಜ್ಜಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ ಮೊದಲಿಗೆ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಮಿಲ್ಕ್ ಪೌಡರ್ ಆಪ್ಷನಲ್ಲು, ಹಾಗೆಯೇ 1 ಚಿಟಿಕೆ ಸೋಡಾ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 4 ಸ್ಪೂನ್ ಸಕ್ಕರೆ, ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಕರಿಬೇವು, ಹಸಿಮೆಣಸು, ಶುಂಠಿ. ಹಾಗೆಯೇ 1 ಕಪ್ ಮೊಸರು. ಒಟ್ಟಿಗೆ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಅದು ಎಣ್ಣೆಲಿ ಬಿಟ್ಟಾಗ ಉಬ್ಕೊಂಡು ಬರುತ್ತೆ. ಕರೆಕ್ಟಾಗಿ 1 ಕಪ್ ಮೈದಾಕ್ಕೆ 1 ಕಪ್ ಮೊಸರು ಬೇಕಾಗುತ್ತೆ. ಹಾಗೆಯೇ ಮೇಲ್ಗಡೆಯಿಂದ ಒಂದು 2ರಿಂದ 3 ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಹಿಟ್ಟು ಈ ಹದಕ್ಕಾದರೆ ಸಾಕು. ಇದನ್ನ ಒಂದು 2 ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ಇವಾಗ 2 ಗಂಟೆ ನಂತರ ಎಣ್ಣೆ ಕಾದಿದೆ. ಇವಾಗ ನೋಡಿ, ಎಣ್ಣೆಲಿ ಬಿಡ್ತಾ ಇದ್ದಾಗೇನೆ ಉಬ್ಕೊಂಡು ಮೇಲೆ ಬರುತ್ತೆ. ಅದು ಕೈಯಿಂದ ಬರ್ತಾ ಇಲ್ಲ ಅಂದ್ರೆ ಒಂದು ಸ್ವಲ್ಪ ನೀರನ್ನ ತಾಗಿಸ್ಕೊಂಡು ಹಾಗೆ ಬಿಡ್ತಾ ಹೋದ್ರೆ ಸೂಪರ್ ಆಗಿರೋ ಗೋಲಿ ಬಜ್ಜಿ ರೆಡಿ ಆಗುತ್ತೆ. ಸಂಜೆ ಟೀ ಜೊತೆ ತುಂಬಾ ಚೆನ್ನಾಗುತ್ತೆ ಇದು. ಇದಕ್ಕೆ ಕೊಬ್ಬರಿ ತುರಿನೂ ಹಾಕೊಳ್ಬಹುದು. ಹಾಗೇನೆ ಹಿಂಗು ಇಷ್ಟಪಡೋರು ಹಿಂಗಿನ ನೀರನ್ನು ಹಾಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ, ಟೇಸ್ಟಿಯಾಗಿರೋ ಗೋಲಿ ಬಜ್ಜಿ ರೆಡಿಯಾಗಿದೆ. ಇದು ಹಾಗೇನು ತಿನ್ಬೋದು, ಇಲ್ಲ ಅಂದರೆ ಚಟ್ನಿ ಮಾಡಿಕೊಂಡು ಚಟ್ನಿ ಜೊತೆ ತಿನ್ಬೋದು. ಥ್ಯಾಂಕ್ ಯು.